ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗ್ರೀನ್ ಪೀಸ್ ಪುರಿನ ಮಾಡ್ತಿದ್ದೀನಿ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಟ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಗ್ರೀನ್ ಪೀಸ್ನ ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಳ್ಬೇಕು ನೀರನ್ನ ಹಾಕಿ. ಒಂದು 5 ರಿಂದ 10 ನಿಮಿಷ ಗ್ರೀನ್ ಪೀಸ್ನ ಬಾಯ್ಲ್ ಮಾಡಿದರೆ ಸಾಕು. ಇವಾಗ ಬಾಯ್ಲ್ ಮಾಡಿರೋ ಗ್ರೀನ್ ಪೀಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕಿಲ್ಲಿ ಗ್ರೀನ್ ಚಿಲ್ಲಿ, ಸ್ವಲ್ಪ ಕೋರಿಯಂಡರ್, ಕಟ್ ಮಾಡಿರುವಂಥ ಕೋರಿಯಂಡರ್ನ ಹಾಕಿ, ಇವಾಗ ಗಾರ್ಲಿಕ್ ಮತ್ತು ಜಿಂಜರ್ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇವಾಗ ಗ್ರೀನ್ ಪೀಸ್ ಪೇಸ್ಟ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ 1 ರಿಂದ 1.5 ಕಪ್ ವೀಟ್ ಫ್ಲೋರ್ನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕಿಲ್ಲಿ ಬ್ಲ್ಯಾಕ್ ಸೆಸಮ್, ಅಜವಾನ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಪುರಿ ಶೇಪಲ್ಲಿ ಲಟ್ಸಿ ಆಯಿಲ್ನಲ್ಲಿ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರೋ ಗ್ರೀನ್ ಪೀಸ್ ಪುರಿ ರೆಡಿಯಾಗಿದೆ. ಈ ಗ್ರೀನ್ ಪೀಸ್ ಪುರಿನ ಮಾಡೋದು ತುಂಬಾ ಸುಲಭ, ಸಖತ್ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ಇದನ್ನು ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.